ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನಗೆ ಇವತ್ತು ನನ್ನ ತವ್ರ ಮನೆಯಲ್ಲಿ ಬಾಗ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಅಂದರೆ ಕಂಟಿನ್ಯೂಷನ್ ಲಾಗೇ ಆಗಿರುತ್ತೆ. ಫುಲ್ ಲೆಂತಿ ಆಗಿಬಿಡುತ್ತೆ ಮತ್ತು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವತ್ತು ನಾನು ಹುತ್ತಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿದ್ದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಮೊನ್ನೆ. ಅಲ್ಲಿಂದ ಈಗ ಕಂಟಿನ್ಯೂಷನ್ ಲಾಗ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ಏನೇನೆಲ್ಲ ಆಯ್ತು ಇವತ್ತಿನ ಡೇ ಅನ್ನೋದು ವೀಡಿಯೋ ಶೂಟ್ ಮಾಡಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ನನ್ನ ಇವತ್ತಿನ ವೀಡಿಯೋ. ಈಗ ನೋಡಿರಿ, ನಾವು ಅಮ್ಮವ್ರ ಮನೆ ಅಂದರೆ ಪಕ್ಕದ ಮನೆಯೇ ಆಗಿರೋದ್ರಿಂದ ಸ್ವಲ್ಪ ದೂರ ಹೋಗೋ ಅವಶ್ಯಕತೆನಿಲ್ಲ. ನಾವು ಅಮ್ಮವ್ರ ಮನೆ ಸ್ವಲ್ಪ ಹತ್ರನೇ ಇರೋದು. ಹಾಗಾಗಿ ಆಗಲೇ ನಾನು ಪೂಜೆ ಎಲ್ಲ ಮುಗಿಸಿದ್ದು ಅವತ್ತು 3 ಗಂಟೆ ಆಗಿತ್ತಲ್ಲ, ನಾಗಪ್ಪನ ಹಬ್ಬದ ದಿನ ಅಂದರೆ ಗೌರಿ ಗಣೇಶ ಹಬ್ಬದ ದಿನವೇ ನಾವು ನಾಗರ ಪಂಚಮಿ ಹಬ್ಬ ಮಾಡೋದಂತ ಹೇಳಿದ್ದೆ ನಿಮಗೆ ಆ ವಿಡಿಯೋದಲ್ಲಿ. ಹಾಗಾಗಿ ಈಗ ಇಲ್ಲಿಂದ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಆಗ ಅಲ್ಲಿ ಬಂದುಬಿಟ್ಟು ನಮ್ಮ ರೋಜಾ 3 ಗಂಟೆ ಮೇಲೆ ಆಗಿತ್ತು. ನಾನು ಊಟ ಎಲ್ಲ ಮುಗಿಸಿ ಒಂದು 4 ಗಂಟೆ ಆಗಿತ್ತು ಮನೆ ಹತ್ರ ಕೂತಿದ್ದೆ. ಅಕ್ಕ ಬಾಗ್ನ ತೊಗೊಂಡೋಗು, ಮತ್ತು ನಾನು ಇದು ನಮ್ಮ ತವ್ರ ಮನೆ ಅಂದರೆ ನಮ್ಮ ಅಮ್ಮವ್ರ ತವ್ರ ಮನೆ ಇದೆ ಓಬಳಾಪುರ ಅಂತ ಹೇಳ್ಬಿಟ್ಟು, ಅಲ್ಲಿಗೂ ಹೋಗಿ ಬಾಗ್ನ ತೊಗೋಬೇಕು. ಅಂದರೆ ನಮ್ಮ ದೊಡ್ಡಮ್ಮವ್ರ ಮನೆಗೂ ಹೋಗ್ತೀನಿ ವರ್ಷ ನಾನು. ಹಾಗಾಗಿ ಇಲ್ಲಿಂದ ಮತ್ತೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ರೋಜಾ ಕರೆದ್ಬಿಟ್ಟು ಆ ರೀತಿ ಬಾಗ್ನ ಕೊಟ್ಟು ಕಳಿಸಿದ್ಲು. ಸೀರೆ ಆ ಥರ ಅಷ್ಟೇ. ನಾವು ಮರದಲ್ಲಿ ಇಟ್ಟು ಕೊಡೋ ಇದೇನಿಲ್ಲ ಅಭ್ಯಾಸ ನಮಗೆ. ಆ ಥರ ಬರೀ ತಟ್ಟೆಯಲ್ಲಿ ಆ ಥರ ಸೀರೆನೂ, 1-2 ರಕದ ಹಣ್ಣು, ಆ ಥರ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಬಳೆ ಎಲ್ಲ ಅರಿಶಿನ ಕುಂಕುಮ ಕೊಡ್ತಾರೆ. ಹಾಗಾಗಿ ನಾನು ಆ ಮನೆಗೆ ಒಬ್ಬಳೆ ಹೆಣ್ಮಗಳು, ಮತ್ತು ಈ ಮನೆಗೂ ಹೆಣ್ಮಕ್ಳು ಯಾರೂ ಇಲ್ಲ, ನಮ್ಮ ಅಣ್ಣ ಒಬ್ಬರೇ ನಮ್ಮ ದೊಡ್ಡಮ್ಮನಿಗೆ. ಹಾಗಾಗಿ ನಾನೇ ಹೆಣ್ಮಗಳು ಅಂತಂದು ಹೇಳ್ಬಿಟ್ಟು ಅವರು ನನ್ನ ಮದುವೆ ಆದಾಗಿಂದನೂ ಸೇಮ್ ಈ ರೀತಿ ಕರೆದುಬಿಟ್ಟು ವರ್ಷ ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಬಾಗ್ನ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಇಲ್ಲಿ ನನ್ನ ಅಳಿಯ ನಮ್ಮ ಅಣ್ಣನ ಮಗ ಗಣೇಶನ ಕೂರಿಸಿದ್ದ. ಇವನಿಗೆ ತುಂಬ ಇಷ್ಟ ಈ ರೀತಿ ಗಣೇಶನ ಕೂರಿಸೋದಾಗಿರ್ಬೋದು, ಇಲ್ಲ ಮನೆಯಲ್ಲಿ ಏನಾದರೂ ಹಬ್ಬಗಳು ಮಾಡಿದ್ರೆ ತುಂಬ ಇಂಟ್ರೆಸ್ಟಾಗಿ ಆಚರಣೆ ಮಾಡೋದು ಇವನಿಗೆ ತುಂಬ ಇಷ್ಟ. ಆದರೆ ಹಂಗೆ ತುಂಬ ಟ್ಯಾಲೆಂಟೆಡ್ಡು, ನಿಜವಾಗ್ಲೂ ಇವನು ಭಾಳ ಟ್ಯಾಲೆಂಟ್ ಇದೆ ಇವನಿಗೆ. ಕಾನ್ವೆಂಟಿಗೆ ಕಳಿಸ್ತಾನೆ, ಇನ್ನೂ ಈಗ 2nd ಸ್ಟ್ಯಾಂಡರ್ಡು 3rd ಸ್ಟ್ಯಾಂಡರ್ಡು. ಆದ್ರೂ ಏನು ಸಖತ್ತಾಗಿ ಇಂಗ್ಲೀಷೆಲ್ಲ ಕಲ್ತಿದ್ದಾನೆ, ಮತ್ತು ಓದೋದು ಅಷ್ಟೇ ಫುಲ್ಲು ಫಾಸ್ಟು. ಟ್ಯಾಲೆಂಟೆಡ್ ಅಂತಂದು ಹೇಳ್ಬೋದು. ಅವನು ಭಾಳ ಸ್ವಲ್ಪ ಚುರುಕು ಜಾಸ್ತಿ. ಈಗ ಮಾನ್ವಿಕು ಲಾಸ್ಯ ಹಾಗೆ ಸ್ವಲ್ಪ ಸೈಲೆಂಟ್ ಅಲ್ಲ, ಬೇಗ ಮಾತಾಡ್ಸೋದಾಗಲಿ ಇಲ್ಲ ಅವನು ಓದೋದ್ರಲ್ಲಿ ಚಟುವಟಿಕೆ ಆಗಲಿ ತುಂಬ ಫಾಸ್ಟ್ ಇದ್ದಾನೆ. ಹಾಗಾಗಿ ನಾವು ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡಿಸಿ ಫಸ್ಟು ನಮ್ಮ ಗಣೇಶ ನೋಡ್ಬಾ ಅಂತ ಹೇಳ್ಬಿಟ್ಟು ಗಣೇಶನ ಹತ್ರ ಕರ್ಕೊಂಡೋದ. ಹಾಗೆ ನಾನು ಊಟ ಮಾಡ್ಕೊಂಡೇ ಬಂದಿದ್ದೆ. ಆದರೆ ನಮ್ಮ ಅತ್ತಿಗೆ ಕಡುಬು ಎಲ್ಲ ಮಾಡಿದರು. ಅವರು ಬಿಡಲಿಲ್ಲ, ಇಲ್ಲ ಅದೇ ರೀತಿ ತೊಗೊಂಡೋಗ್ಬಾರ್ದು ಬಾಗ್ನ, ಸ್ವಲ್ಪ ಆದರೂ ಊಟ ಮಾಡಬೇಕು ಅಂತ ಅಂದರು. ಹಾಗಾಗಿ ಕುತ್ಕೊಂಡು ಸ್ವಲ್ಪ ಇದು ಕಡುಬು ಮಾಡಿದ್ರಲ್ಲ ಅದು ಸ್ವೀಟ್ ತಿಂತಾಯಿದ್ದೀನಿ. ಹಾಗೆ ಒಬ್ಬಟ್ಟಿನ ಸಾರು ಮತ್ತು ಅನ್ನ ಮಾಡಿದರು, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತಿಗೆ. ಅದಕ್ಕೋಸ್ಕರ ಅದೊಂದು ಸ್ವಲ್ಪ ತಿಂದೆ. ಹೆಂಗೆ ಬರೀ ಇದರಲ್ಲೇ ಹೋಗೋದು ಬರೀ ಹೊಟ್ಟೆಯಲ್ಲೇ ಅಂತಂದು ಹೇಳ್ಬಿಟ್ಟು, ಅದು ಪದ್ಧತಿ. ಆ ರೀತಿ ತಿಂದು ನಾವು ಆ ಥರ ಕೈ ತೊಳಿಬೇಕು ತವ್ರ ಮನೆಯಲ್ಲಿ. ಹಂಗಾಗಿ ನಾನು ಈಗ ತಿಂದೆ. ನೋಡ್ರಿ ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ. ನಾನು ಚಿಕ್ಕಳಿಯ ಇವನು ಈ ಕಡೆ ನಗ್ತಾ ಇದ್ದಾನಲ್ಲ ಅವನು. ನಮ್ಮ ಅಣ್ಣನಿಗೆ 2 ಗಂಡು ಮಕ್ಕಳೇ, ಅವ್ರಿಗೂ ಅಷ್ಟೇ ಹೆಣ್ಮಕ್ಳಿಲ್ಲ. ನಾನೇ ಒಬ್ಬಳೇ ಹೆಣ್ಮಗಳು ಈ ಮನೆಗೂ ಆ ಮನೆಗೂ. ಹಾಗಾಗಿ ಈಗ ಅವರೆಲ್ಲ ಮಾತಾಡ್ತಾಯಿದ್ರು, ಅತ್ತೆ ಹೋಗ್ಬೇಡ ಇವತ್ತು, ಇಲ್ಲೇ ಇರು, ನಾಳೆ ಹೋಗು, ತುಂಬ ದಿನಕ್ಕೆ ಬಂದಿದೀಯಾ ಅಂತ ಅಂದರು. ಸುಮಾರು ಅಂದರೆ ನಾನು ಒಂದು 7-8 ಮಂತ್ಸ್ ಆಯಿತು ಅವ್ರ ಮನೆಗೆ ಹೋಗಿ, ಹೋಗಲೇ ಇಲ್ಲ. ಆವಾಗ ಮುಂಚೆ ಎಲ್ಲ ವೀಡಿಯೋಸ್ ಮಾಡಿದ ಮುಂಚೆ ಎಲ್ಲ ಹೋಗ್ತಾ ಇದ್ದೆ, ಬೇಗ ಯಾವಾಗಲೂ ಹೋಗ್ತಾ ಇದ್ದೆ. 1 ಮಂತ್ಗೆ 2 ಮಂತ್ಗೆ ಹಿಂಗೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ ಇನ್ಸ್ಟಾದಲ್ಲಿ ಎಲ್ಲನೂ. ನನಗೆ ಪ್ರಮೋಷನ್ಸ್ ಅದು ಬರ್ತಾ ಇರುತ್ತೆ, ಮತ್ತು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತೀನಲ್ಲ, ಹಂಗಾರೆ ಟೈಮ್ ಸಿಗೋಲ್ಲ ನನಗೆ. ವೀಡಿಯೋಸ್ ಅಪ್ಲೋಡು ಬರೀ ಇದೇ ಇರುತ್ತೆ, ಎಲ್ಲೂ ಹೋಗೋಕ್ಕೂ ಬರೋಕ್ಕೂ ಟೈಮ್ ಇಲ್ಲ. ಹಾಗಾಗಿ ನಮ್ಮ ಅತ್ತಿಗೆ ಗೌರಿ ಹಬ್ಬದಲ್ಲಿ ರಾಖಿನೂ ಕಟ್ಟಿರಲಿಲ್ಲ ಬಂದು. ಅವ್ರಿಗೂ ಅಷ್ಟೇ ಹೂವಿನ ವ್ಯಾಪಾರ ಮಾಡ್ತಾರೆ ಇವರು. ಮಂಡಿ ಎಲ್ಲ ಇಟ್ಟೈತೆ ನಮ್ಮ ಅಣ್ಣ ಲಿಂಗದಳ್ಳಿಲಿ. ಹಾಗಾಗಿ ಇವ್ರಿಗೂ ಪಾಪ ಬ್ಯುಸಿ. ರಾಖಿ ಅದಕ್ಕೆ ಇವಾಗಲೇ ಗೌರಿ ಹಬ್ಬದಲ್ಲೇ ಕಟ್ತಾವ್ರೆ. ಅದು ಹೂ ನೋಡಿ ಕಿವಿಲಿಟ್ಟಿದ್ರು, ನಮ್ಮ ಮನೆಯವ್ರು ಸುಮ್ಮನೆ ಕೂತಿದ್ದಾರೆ. ನಮ್ಮ ಅತ್ತಿಗೆ ಕಿವಿಲಿ ಮುಡಿಸ್ಬಿಟ್ಟು ಆ ರೋಸು ರಾಖಿ ಕಟ್ತಾಯಿದ್ರೆ ನನಗೆ ನಗು ಬಂದುಬಿಡ್ತು. ಅದಕ್ಕೆ ನಗ್ತಾಯಿದ್ರು, ಅವರು ನಗ್ತಾ ಇದ್ದಾರೆ. ಭಾಳ ಪದ್ಧತಿಗಳು ನಮ್ಮ ಅತ್ತಿಗೆ. ಸ್ವಲ್ಪ ದೇವರು ನಂಬೋದು ಜಾಸ್ತಿ, ಅಂದರೆ ಭಕ್ತಿ ಜಾಸ್ತಿ, ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಇರೋರು. ಎಲ್ಲರೂ ಒಂದೇ ರೀತಿ ಇರಲ್ವಲ್ಲ, ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ. ಇವ್ರಿಗೆ ದೇವ್ರ ಮೇಲೆ ಭಕ್ತಿ ಆಗಿರ್ಬೋದು, ಈ ಥರ ಪೂಜೆಗಳೆಲ್ಲ ನಿಷ್ಠೆಯಿಂದ ಮಾಡ್ತಾರೆ. ಹಾಗಾಗಿ ಅದು ನಾವು ಬರೋಷ್ಟರಲ್ಲಿ ನೈಟಿ ಹಾಕ್ಕೊಂಡಿದ್ರಲ್ಲ, ಅದು ಫುಲ್ ಬ್ಯುಸಿ ಅವರು. ಸ್ಯಾರಿ ಎಲ್ಲ ಹಾಕ್ಕೊಂತೀನಿ ಅಂದರೆ ನಮ್ಮ ಮನೆಯವರು ಬೇಡ ಬಾಮ್ಮ ಇರಲಿ, ಏನು ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ ಬಾಮ್ಮ ಅಂತ ಅಂದರು. ಹಾಗಾಗಿ ನೋಡಿರಿ, ಬೇಡ ಅಂದ್ರೂ ಕಾಲಿಗೆ ಮುಗಿತಾ ಇದ್ದಾರೆ. ನಮ್ಮ ಮನೆಯವರು ದೊಡ್ಡವರಲ್ಲ, ಅದಕ್ಕೋಸ್ಕರ ಅಣ್ಣ ಆಗಬೇಕು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಕಾಲಿಗೆ ಮುಗ್ದಿದ್ದಾಯಿತು. ಇವರು ಅಮೌಂಟ್ ಕೊಟ್ಟರು, ಏನಾದರೂ ತಗೋ ಅಂತಂದು ಹೇಳ್ಬಿಟ್ಟು. ಮತ್ತು ಇನ್ನೊಂದು ವರ್ಷ ಇವರು ನನಗೆ ಬಾಗ್ನ ಕೊಡ್ತಾರೆ, ನನ್ನ ತವ್ರ ಮನೆಯವರು ಮತ್ತು ನಮ್ಮ ಅತ್ತಿಗೆಯವರು ಅಂತಂದು ಹೇಳ್ಬಿಟ್ಟು. ನಾನು ಸುಮ್ಮನೆ ಇರಲ್ಲ, ತಗೊಂಡೋಗ್ಬಿಟ್ಟು. ಇವರು ನನಗೆ ಹೆಣ್ಮಕ್ಳ ಥರನೇ ಅಲ್ವಾ, ನಮ್ಮ ಮನೆಯವರಿಗೆ ಇವರು ತಂಗಿರಾಗಬೇಕು ಇಬ್ಬರೂ. ಹಾಗಾಗಿ ಅವ್ರಿಗೂ ತವ್ರ ಮನೆ ಇದ್ದಂಗೆ, ನನಗೆ ಹೆಣ್ಮಕ್ಳಾಗಬೇಕು. ಮೇಯ್ನ್ ನನಗೂ ಹೆಣ್ಮಕ್ಳಿಲ್ಲ, 2 ಗಂಡು ಮಕ್ಕಳೇ ಆಗಿರೋದ್ರಿಂದ. ಇವ್ರನ್ನ ಕರ್ಕೊಂಡೋಗಿ ನನ್ನ ಕೈಲಿರೋದು ಅರಿಶಿನ ಕುಂಕುಮ ಕೊಟ್ಟು, ನಾನು ನನ್ನ ಕೈಲಿರೋದು ಬಾಗ್ನ ಕೊಡ್ತೀನಿ ಈ ರೀತಿ ವರ್ಷನೂ. ಹಾಗಾಗಿ ಅದಕ್ಕೋಸ್ಕರ ರೆಡಿ ಆಗು ಅಂತಂದು ಹೇಳ್ತಾ ಇದ್ವಿ ನಮ್ಮ ಅತ್ತಿಗೆಗೆ. ಅವರು ಇಲ್ಲ ನೆಕ್ಸ್ಟ್ ಡೇ ಬರ್ತೀವಿ ಅಂತಂದೆಲ್ಲ ಹೇಳಿದ್ರು. ಇಲ್ಲ ಬರಲೇಬೇಕು, ಇವತ್ತೇ ತೊಗೋಬೇಕು, ಈಗ ನಾವು ಬಂದಿದ್ದೀವಲ್ಲ ನೀವು ಬರಲೇಬೇಕು ಅಂತಂದು ಹೇಳ್ತಾ ಇದ್ದರೆ, ನಮ್ಮ ಅಣ್ಣ ಇಲ್ಲ ನನಗೆ ಕೆಲಸ ಇದೆ, ನಿಮ್ಮ ಅತ್ತಿಗೆ ನಾ ಕರ್ಕೊಂಡೋಗಿ ನೀವೇ ಕರ್ಕೊಂಡು ಬಂದು ಬಿಟ್ಟೋಗಿ ಅಂತ ಅಂದರು.
ಅದಕ್ಕೋಸ್ಕರ ಇನ್ನು ರೆಡಿಯಾಗು ಬೇಗ ಅಂತಂದರೆ, ಆದರೆ ಮಳೆ ಮಾಡೋ ಆಗಲೇ ಭಾಳ ಜಾಸ್ತಿ ಆಗಿಬಿಟ್ಟಿತ್ತು. ಇನ್ನು ಮಳೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಸ್ದೆ. ಇಲ್ಲಿ ನೋಡ್ರಿ ನನ್ನ ಅಳಿಯ ಆ್ಯಕ್ಷನ್ ಮಾಡ್ತಾವನೆ, ಅಂದರೆ ವೀಡಿಯೋ ಮಾಡ್ತೀನಿ ಅಂತ ಅವ್ನಿಗೆ ಗೊತ್ತಲ್ಲ, ಹಾಗಾಗಿ ಅದಕ್ಕೋಸ್ಕರ ಆ್ಯಕ್ಷನ್ ಎಲ್ಲ ಆ ರೀತಿ ಮಾಡ್ತಾವನೆ. ಇವನು ಚಿಕ್ಕವನು, ನಮ್ಮ ಅಣ್ಣ ಮಗ ಚಿಕ್ಕವನು ಇವನು. ದೊಡ್ಡವನು ಆಗಲೇ ತೋರಿಸಿದ್ನಲ್ಲ ಅವನು. ಇಬ್ಬರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರು ರಾಖಿ ಕಟ್ಟಿದ್ದಾದಮೇಲೆ ಈಗ ನನಗೆ ಬಾಗಿನ ಕೊಡಬೇಕಲ್ಲ, ಹಾಗಾಗಿ ಈಗ ನನಗೆ ಬಾಗಿನ ಕೊಡ್ತಾರೆ. ಇದಾದಮೇಲೆ ನಮ್ಮ ಅತ್ತಿಗೆನ ಕರ್ಕೊಂಡು ನಾವು ನಮ್ಮ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ನಾನು ಬಾಗಿನ ಕೊಟ್ಟಿದ್ದು ಎಲ್ಲ ಒಂದು ನೆನಪಿಗೆ ಇರುತ್ತೆ, ಒಂದು ಮೆಮೊರಿಯಾಗಿರುತ್ತೆ ನನ್ನ ವೀಡಿಯೋಸಲ್ಲಿ ಅಂತಂದೇಳ್ಬಿಟ್ಟು. ನೋಡಿ ಎಲ್ಲ ಒಂದು ತಟ್ಟೆಗೆಲ್ಲ ಜೋಡಿಸಿ ಇಟ್ಬಿಟ್ಟಿದ್ದಾರೆ ನಮ್ಮ ಬರೋಷ್ಟರಲ್ಲಿ. ಇನ್ನೊಂದು ಸ್ಯಾರಿ ಇವರು ಮುಂಚೆ ತೊಗೊತಾ ಇದ್ರು ನನಗೆ ಸ್ಯಾರಿ ಕೊಡೋಕ್ಕಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಸ್ವಲ್ಪ ಇದು ಅಂದರೆ ನನ್ನ ಸೆಲೆಕ್ಷನ್ನು ಇಷ್ಟಪಡ್ತಾರೆ ಇವರೆಲ್ಲರೂ. ಹಾಗಾಗಿ ನಮ್ಮ ಸೆಲೆಕ್ಷನ್ ಚೆನ್ನಾಗಿರಲ್ಲ, ನೀನು ಸೆಲೆಕ್ಷನ್ ಮಾಡಿ ನೀನೇ ತೊಗೋಬೇಕು ಅಂತಂದು ಹೇಳ್ಬಿಟ್ಟು ಅಮೌಂಟೇ ಕೊಡ್ತಾವ್ರೆ. ಈಗ ಸ್ಯಾರಿ ಎಲ್ಲ ಕೊಡ್ತಾಯಿಲ್ಲ, ಅಮೌಂಟ್ ಕೊಡ್ತಾರೆ, ನಿನ್ಗೆ ಯಾವ್ದು ಬೇಕೋ ಆ ಸ್ಯಾರಿ ತಗೋ ಅಂತಂದು ಹೇಳ್ತಾವ್ರೆ. ನೋಡಿರಿ, ನಾನು ರೋಜನ ಹತ್ರ ಅರಿಶಿನ ಹಚ್ಚಿಸ್ಕೊಂಡಿರಲಿಲ್ಲ ಮುಖಕ್ಕೆ, ನಮ್ಮ ಅತ್ತಿಗೆ ಬಿಡಲಿಲ್ಲ, ಇಲ್ಲ ಹಚ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಿದ್ರು. ಈಗ ಹೂವೆಲ್ಲ ಮುಟ್ಟಿಸ್ಬಿಟ್ಟು ಅವ್ರ ಕೈಲಿರೋದು ಬಾಗಿನ ಕೊಡ್ತಾವ್ರೆ. ಈ ರೀತಿ ನಮ್ಮ ಅತ್ತಿಗೆ ಅಷ್ಟೇ, ಏನು ಇನ್ನೂ ಕಾಲಿಗೆಲ್ಲ ಹಚ್ತೀನಿ ಅಂದರು. ನಾನು ಬೇಡ ಕಾಲಿಗೆಲ್ಲ ಏನು ಬೇಡ ಅಂತಂದು ಹೇಳ್ಬಿಟ್ಟು ಈ ರೀತಿ ಹಚ್ಕೊಂಡೆ. ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದುಬಿಟ್ಟು ಸಹಸ್ರ ಕಲೆಕ್ಷನಲ್ಲಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆಯಲ್ಲ, ಭಾಳ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ನಾನು ಗೌರಿ ಹಬ್ಬಕ್ಕೆ ಬೇಕು ಅಂತಂದು ಹೇಳ್ಬಿಟ್ಟು ಈ ರೀತಿ ತೊಗೊಂಡಿದ್ದು. ನಾನು ನಿಮಗೆ ಬ್ಲೌಸ್ ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಇನ್ನೊಂದು 3 ಬ್ಲೌಸು ಸ್ಟಿಚ್ಚಿಂಗೇ ಕೊಟ್ಟಿದ್ದೀನಿ. ಅದು ಬಂದಮೇಲೆ ಒಂದೇ ಸರಿ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ್ಯಾವ ರೀತಿ ಸ್ಟಿಚ್ ಮಾಡಿಸೀನಿ ಅಂತ ಹೇಳ್ಬಿಟ್ಟು. ಈಗ ನೋಡಿ ನಮ್ಮ ಅತ್ತಿಗೆನ ಕರ್ಕೊಂಡು ಬಂದು ಈಗ ನಮ್ಮ ಅತ್ತಿಗೆಗೂ ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ದೀನಿ. ಭಾಳ ಶಾಸ್ತ್ರಗಳು ನಮ್ಮ ಅತ್ತಿಗೆ, ಎಲ್ಲ ಶಾಸ್ತ್ರ ಪ್ರಕಾರ ಮಾಡಬೇಕು ಆ ರೀತಿ. ನಾವು ಹಂಗಲ್ಲ, ಸ್ವಲ್ಪ ಬೇಗ ಆಗಲಿ ಅಂತಂದು ಏನಾದರೂ ಒಂದು ಮಿಸ್ ಮಾಡಿಬಿಡ್ತೀವಿ. ನಮ್ಮ ಅತ್ತಿಗೆ ಹಂಗಲ್ಲ, ಮಿಸ್ ಮಾಡಿರೋದು ಸಮೇತ ಹೇಳ್ತಾ ಇರ್ತಾರೆ, ಅದು ಮಿಸ್ ಮಾಡಿದೆಯಾ, ಇದು ಮಿಸ್ ಮಾಡಿದೆಯಾ ಅಂತಂದು ಹೇಳ್ಬಿಟ್ಟು. ಸೊ ಹಂಗೆ ಈಗ ನಮ್ಮ ಅತ್ತಿಗೆ ಕೊಟ್ಬಿಟ್ಟು ಮತ್ತೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬಂದರು. ಅದಾದಮೇಲೆ ನಾನು ಕೋಟ್ಗುಡ್ದವರು ಕಾಲ್ ಮಾಡಿದ್ರು, ನಾವು ಹಿಂಗೆ ಗಣೇಶನ ಕೂರಿಸಿದ್ದೀವಿ ಬನ್ನಿ ಅಂತಂದು ಹೇಳ್ಬಿಟ್ಟು. ಈಗ ಅಷ್ಟು ಪ್ರೀತಿಯಿಂದ ಅವ್ರು ಕರೆದ್ಮೇಲೆ ಹೋಗಲೇಬೇಕು. ನಾವು ರೀಸನ್ ಎಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ, ಯಾಕಂದರೆ ಮಳೆ ಮಾಡೋನು ಜಾಸ್ತಿ ಆಗಿತ್ತು. ನಾವು ಹೋದರೆ ಪಕ್ಕ ಮಳೆ ಬಂದೇ ಬರುತ್ತೆ ಅನ್ನೋದೊಂದು ನಂಬಿಕೆನೂ ಇತ್ತು ನನಗೆ. ಹಾಗಾಗಿ ನಮ್ಮ ರೋಜನ್ಗೆ ಅವ್ರಿಗೆಲ್ಲ ಕೊಟ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ರೋಜನ್ಗೆ ಕೊಡ್ತಾಯಿದ್ದೀನಿ ನೋಡಿ. ಫಸ್ಟ್ ಈಗ ರೋಜನ್ ನಮ್ಮ ಅತ್ತಿಗೆನ ಬಿಟ್ಟು ಬಂದುಬಿಟ್ಟು ಈಗ ರೋಜನ್ಗೂ ಕೊಡ್ತಾಯಿದ್ದೀನಿ. ಅಂದರೆ ರೋಜಾಗೆ ಸ್ಯಾರಿ ಕೊಟ್ಟೆ ನಾನು. ಅವಳಿಗೆ ನನ್ನ ಸೆಲೆಕ್ಷನ್ ಯಾವುದೇ ಆಗಿರ್ಬೋದು, ಅವಳು ಇಷ್ಟಪಡ್ತಾಳೆ. ನಮ್ಮ ಅತ್ತಿಗೆಗೆ ಅಮೌಂಟ್ ಕೊಟ್ಟೆ, ನೀನೇ ಯಾವುದಾದ್ರೂ ಚೆನ್ನಾಗಿರೋದು ಸ್ಯಾರಿ ತಗೋ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟೆ. ರೋಜನ್ಗೆ ಸ್ಯಾರಿನೇ ಕೊಟ್ಟೆ. ಈಗ ಇದನ್ನು ಮುಗಿಸ್ಕೊಬಿಟ್ಟು ನಾವು ಕೋಟಗುಡ್ಡ ಹೋಗ್ತೀವಿ. ಅಲ್ಲಿ ವಿಡಿಯೋನು ನಿಮಗೆ ಶೇರ್ ಮಾಡ್ಕೊತೀನಿ. ತುಂಬ ಖುಷಿ ಆಯಿತು ನನಗೆ ಅವ್ರ ಪ್ರೀತಿ ಎಲ್ಲ ನೋಡಿಬಿಟ್ಟು. ಸೊ ಇಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕರೆದಿದ್ರು, ನಾವು ನಾರ್ಮಲಾಗಿ ಬನ್ನಿ ಅಕ್ಕ ಹಿಂಗೆ ಪೂಜೆ ಮಾಡ್ತೀವಿ, ಸೊ ನೀವು ಬನ್ನಿ ನಮ್ಮ ಊರಿಗೆ ಅಂತಂದು ಹೇಳ್ಬಿಟ್ಟು. ಯಾಕಂದರೆ ನಿಡ್ಗಲ್ ಬೆಟ್ಟದಲ್ಲೇ ಅವರು ನಂಬರ್ ತೊಗೊಂಡಿದ್ರು ನಂದು. ಸೊ ಹಂಗಾಗಿ ಈಗ ಅವ್ರನ್ನ ಕಾಲ್ ಮಾಡಿ ಹೇಳಿದ ತಕ್ಷಣ ಈ ಥರ ನೈಟ್ ಆಗಿದೆ ಮತ್ತು ಮಳೆ ಮೋಡ ಆಗಿದೆ ಅಂದರೆ ಇಲ್ಲ ಬರಲೇಬೇಕು ಅಂತ ಅಂದ್ರಲ್ಲ. ಹಾಗಾಗಿ ಇನ್ನು ಏನು ಮಾಡೋದು, ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಂದು 3-4 ಡೇಸು ನಾನು ಬ್ಯುಸಿ ಇರ್ತೀನಿ ವೀಡಿಯೋಸ್ ಮೇಲೆ ಅಂತಂದು ಹೇಳ್ಬಿಟ್ಟು ಈಗಲೇ ಹೋಗಿ ಬರೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಸರಿ ನಡಿ ಆಯಿತು ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದರು. ನೋಡಿರಿ ಗಣೇಶ ಎಷ್ಟು ಚೆನ್ನಾಗಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಪೂಜೆ ಮಾಡಿದೆ ನಾನು ಬಂದಿದ್ದ ತಕ್ಷಣ. ಪೂಜೆ ಮಾಡಿಬಿಟ್ಟು ಇಲ್ಲಿ ತೋರಿಸ್ತೀನಿ ಜನ ಎಷ್ಟೊಂದು ಇಷ್ಟಪಟ್ಟು ನನ್ನ ಮಾತಾಡ್ಸಿದ್ರು ಇಲ್ಲಿಯವರು. ಅಂದರೆ ತುಂಬ ಪ್ರೀತಿ ಕೊಡ್ತಾರೆ ನಿಜವಾಗ್ಲೂ. ನನಗೆ ಅಕ್ಕಪಕ್ಕದ ಊರಿನವ್ರು ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರು ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ನನ್ನ ಮೇಲೆ. ಎಲ್ಲೇ ಹೋಗಲಿ ನಮ್ಮ ತಾಲೂಕಲ್ಲಿ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ, ಮತ್ತು ಅಷ್ಟೇ ಚೆನ್ನಾಗಿ ನನಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಮತ್ತು ಫೋಟೋಸ್ ಎಲ್ಲ ಇಟ್ಕೊತಾರೆ. ನನಗೆ ಆ ಪ್ರೀತಿ ಇದೆಯಲ್ಲ, ಅವ್ರು ಕೊಡೋ ಪ್ರೀತಿ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಏನೋ ಮನೆ ಮಗಳ ಥರ ಮಾತಾಡಿಸ್ತಾರೆ. ಸೊ ನಿಜವಾಗ್ಲೂ ಇವ್ರ ಪ್ರೀತಿಗೆ, ಇವರೆಲ್ಲರ ಜನರ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಇಷ್ಟು ಚೆನ್ನಾಗಿ ಈ ಹಳ್ಳಿ ಕಡೆ ಈ ರೀತಿ ರಿಸೀವ್ ಮಾಡ್ಕೋಬೇಕಂದ್ರೆ ತುಂಬ ನಾವು ಅದೃಷ್ಟ ಮಾಡಿರಬೇಕು. ಯಾಕಂದರೆ ಹಳ್ಳಿಯಲ್ಲಿ ಸ್ವಲ್ಪ ಸಪೋರ್ಟಿಂಗ್ ಕಡಿಮೆ ಇರುತ್ತೆ, ಎಲ್ಲೇ ಆಗಿರ್ಬೋದು. ಆದ್ರೂ ನಮ್ಮ ಹಳ್ಳಿ ಸೈಡ್ ಎಲ್ಲರೂ ಸಪೋರ್ಟ್ ಕೊಡ್ತಾವ್ರೆ, ಮತ್ತು ಅಷ್ಟೇ ಚೆನ್ನಾಗಿ ನನ್ನ ರಿಸೀವ್ ಮಾಡ್ಕೊತಾವ್ರೆ. ಒಳ್ಳೆ ಇದು ರಿಪ್ಲೈ ಕೊಡ್ತಾವ್ರೆ. ನನಗೆ ಅದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ನಮ್ಮ ಬಗ್ಗೆ ಅವರು ಪದ್ಮ ಅವರು ಹಿಂಗೆ ಯೂಟ್ಯೂಬರ್ ಅಂತಂದು ಹೇಳ್ತಾರಲ್ಲ, ತುಂಬ ಖುಷಿಯಾಗುತ್ತೆ. ಸೊ ಪರವಾಗಿಲ್ಲ, ನಮ್ಮ ಹಳ್ಳಿ ಸೈಡವರು ಇಷ್ಟು ಚೆನ್ನಾಗಿ ಒಂದು ಇದಾಗಿದ್ದಾರೆ ಅಂದರೆ ಪರವಾಗಿಲ್ಲ, ಚೆನ್ನಾಗಿ ಇವ್ರಿಗೂ ನಾಲೆಡ್ಜ್ ಬಂದಿದೆ. ಪರವಾಗಿಲ್ಲ, ಎಲ್ಲರೂ ರಿಸೀವ್ ಮಾಡ್ಕೊಳ್ಳೋ ಗುಣ ಈಗ ಹೊಂದ್ತಾವ್ರೆ ಎಲ್ಲರೂ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗುತ್ತೆ ನನಗೂ ನೋಡಿದ್ರೆ. ಯಾಕಂದರೆ ಹಳ್ಳಿ ಸೈಡವರು ಸ್ವಲ್ಪ ಕಡಿಮೆನೇ ಈ ರೀತಿ ರಿಸೀವ್ ಮಾಡ್ಕೊಳ್ಳೋದು. ವೀಡಿಯೋಸ್ ಮಾಡೋರ್ನಾಗಿರ್ಬೋದು, ಯೂಟ್ಯೂಬರ್ಸ್ನಾಗಿರ್ಬೋದು, ಸ್ವಲ್ಪ ಏನು ಮಾಡೋ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಕೊತಾರೆ ಸ್ವಲ್ಪ ಜನ. ಆದ್ರೂ 90% ಜನ ಮೇಲೂ ಈಗ ಆರಾಮಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೂ ಈಗ ಅಂತ ಅನಿಸುತ್ತೆ ನನಗೆ. ಪರವಾಗಿಲ್ಲ, ಇವ್ರ ಪ್ರೀತಿಗಂತೂ ನಾನಂತೂ ನಿಜ ಕಳೆದೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡು ನನಗೆ ಪ್ರಸಾದ ಎಲ್ಲ ಕೊಟ್ಟು ಈಗ ಫೋಟೋಸ್ ಎಲ್ಲ ಇಟ್ಕೊತಾವ್ರೆ. ಒಬ್ಬೊಬ್ಬರೇ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ಇಡಿಸ್ಕೊಂಡ್ರು.
ಸೊ ನಿಜವಾಗ್ಲೂ ಭಾಳ ಇಷ್ಟ, ಖುಷಿ ಆಯಿತು ನನಗೆ ಇಲ್ಲಿಗೆ ಹೋಗಿದ್ದಕ್ಕೆ. ನಾನು ಹೇಗಿರುತ್ತೋ ಏನೋ ಅಂತಂದು ಸ್ಟಾರ್ಟಿಂಗಲ್ಲಿ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ಅರ್ಥ ಆಯಿತು, ನಮ್ಮ ಎಕ್ಸ್ಪೆಕ್ಟೇಷನ್ನೇ ರಾಂಗ್ ಇರುತ್ತೆ. ನಾವು ಹೋದ್ಮೇಲೆ ಇಷ್ಟು ಚೆನ್ನಾಗಿ ನೋಡ್ಕೊತಾರಲ್ಲ, ಮೇಯ್ನ್ ಇಷ್ಟು ಚೆನ್ನಾಗಿ ಬೆರೀತಾರಲ್ಲ ನಮ್ಮ ಜೊತೆ, ಅದು ನನಗೆ ತುಂಬ ಖುಷಿ ಆಯಿತು. ಸೊ ಇರಲಿ, ಇವರು ಪ್ರೀತಿಗೆ ನಾನು ಯಾವತ್ತಿದ್ರು ಚಿರಋಣಿ. ಚೆನ್ನಾಗಿರಲಿ ಅಂತಂದು ಕೇಳ್ಕೊಳ್ತೀನಿ ದೇವ್ರ ಹತ್ರ, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ. ಇದಕ್ಕಿಂತಲೂ ನಾವೇನು ಕೇಳ್ಕೊಳಕ್ಕೆ ಸಾಧ್ಯ ಹೇಳಿ? ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ಇರೋವರೆಗೂ ಎಲ್ಲರೂ ಒಳ್ಳೇದು ಕೆಟ್ಟದ್ದು ಅಷ್ಟೇ ನಮ್ಮ ಹಿಂದೆ ಬರೋದು. ಸೊ ನಾವೇನು ಸಂಪಾದನೆ ಮಾಡ್ತೀವಿ ಅದೆಲ್ಲ ಮುಂದೆ ಬರಲ್ಲ. ಸೊ ನಾವು ಜನಗಳ ಪ್ರೀತಿ ಗಳಿಸ್ತೀವಲ್ಲ, ಆ ಜನಗಳ ಪ್ರೀತಿ ಗಳಿಸೋದಂದ್ರೆ ಅಷ್ಟು ಸುಲಭದ ಮಾತೇ ಅಲ್ಲ. ಸೊ ಜನರಿಗೆ ಇಷ್ಟ ಆಗಬೇಕಂದ್ರೆ ನಿಜವಾಗ್ಲೂ ಏನಾದರೂ ನಾವು ಅಲ್ಲೊಂದು ಕ್ರಿಯೇಟ್ ಮಾಡಿದರೆ ಮಾತ್ರ ಜನ ಇಷ್ಟಪಡ್ತಾರೆ. ಅದರಲ್ಲಿ ನನ್ನನ್ನು ಈ ರೀತಿ ಇಷ್ಟಪಟ್ಟು ಒಂದು ಹಳ್ಳಿಯವ್ರನ್ನ ಈ ರೀತಿ ಮಾತಾಡಿಸ್ತಾರಲ್ಲ, ಸೊ ತುಂಬ ಖುಷಿ ಆಯಿತು ಬಿಡ್ರಿ. ನನಗಂತೂ ಪದಗಳೇ ಇಲ್ಲ ಇವ್ರ ಬಗ್ಗೆ ವರ್ಣನೆ ಮಾಡೋಕ್ಕೆ. ಸೊ ಈಗ ನೋಡಿರಿ, ಎಲ್ಲರೂ ಒಬ್ಬೊಬ್ಬರಾಗಿ ತುಂಬ ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಸೊ ತುಂಬ ಖುಷಿ ಆಯಿತು. ಹಾಗೆ ನಾವು ಒಂದು ಸ್ವಲ್ಪ ಬಂದಿದ್ದಕ್ಕೆ ವೀಡಿಯೋ ಸ್ವಲ್ಪ ಇರಲಿ ಅಂತಂದು ಹೇಳ್ಬಿಟ್ಟು ಈ ರೀತಿ ಎಲ್ಲ ವೀಡಿಯೋನೂ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಇಲ್ಲಿಂದ ಮತ್ತೆ ನಮ್ಮೂರು ಗಣೇಶನ ಹತ್ರನೂ ಹೋದ್ವಿ, ಅದನ್ನು ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ನಮ್ಮೂರು ಗಣೇಶ ಸ್ವಲ್ಪ ದೊಡ್ಡದೇ ಹೇಳಿ ದೊಡ್ಡ ಗಣೇಶ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈ ವರ್ಷ. ನೋಡಿ ತೋರಿಸ್ತಾ ಇದ್ದೀನಿ, ಇದು ನಮ್ಮೂರು ಗಣೇಶ, ಇದು ನಮ್ಮ ಏರಿಯಾ ಗಣೇಶ ಅಂತಂದು ಹೇಳ್ಬೋದು. ಸೊ ಭಾಳ ಚೆನ್ನಾಗಿದೆಯಲ್ವಾ ಗಣೇಶ, ನೀವು ನೋಡಿ ವಿಡಿಯೋದಲ್ಲೇ ದರ್ಶನ ಮಾಡ್ಕೊಬಿಡಿ, ದೇವ್ರ ದರ್ಶನ. ನಮ್ಮೂರು ಗಣೇಶನ ದರ್ಶನ ಮಾಡಿಕೊಂಡು ಆರಾಮಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತಂದೇ ಕೇಳ್ಕೊತೀನಿ. ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಆರ್ಕೆಸ್ಟ್ರಾ ಎಲ್ಲ ಇಡ್ಸಿದ್ರು, ಅದು ನೆಕ್ಸ್ಟ್ ಡೇದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಆರ್ಕೆಸ್ಟ್ರಾದು ಕೊನೆಯದಾಗಿ ನೋಡಿ ಅದನ್ನು. ಈಗ ನೋಡಿ ಎಲ್ಲರೂ ಇಲ್ಲಿ ಪ್ರಸಾದ ಎಲ್ಲ ಹಂಚ್ತಾಯಿದ್ರು, ಎಲ್ರಿಗೂ ಇಡ್ತಾಯಿದ್ರು ಪ್ರಸಾದ. ಪೂಜೆ ಎಲ್ಲ ಮಾಡಿದ್ರಾಗ್ಲೇ, ಅದಕ್ಕೋಸ್ಕರ ನಾನು ಬಂದು ಇದೊಂದು ಸ್ವಲ್ಪ ಇರಲಿ ನಮ್ಮೂರಿನ ಸ್ವಲ್ಪ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗೇ ಗ್ರ್ಯಾಂಡಾಗೆ ಮಾಡ್ತಾವ್ರೆ. ಸೊ ಎಲ್ಲ ವರ್ಷಕ್ಕಿಂತಲೂ ನೋಡಿ, ಇವರು ತುಮಕೂರು ಅವರು ಆರ್ಕೆಸ್ಟ್ರಾ ಅವರು, ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಇವರು ಆರ್ಕೆಸ್ಟ್ರಾ ಎಲ್ಲನೂ. ಸೊ ಡ್ಯಾನ್ಸು ಅಷ್ಟೇ, ಇವರು ಸಾಂಗ್ಸು ಡ್ಯಾನ್ಸ್ ಆಗಿರ್ಬೋದು, ಇವರು ಲೇಡಿ ಮುಂದೆ ಇದ್ದಾರಲ್ಲ ಇವರು, ಮತ್ತು ಅವರು ಜೆಂಟ್ಸು ಫ್ರಂಟಲ್ಲಿದ್ದಾರಲ್ಲ ಇವರಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ರು. ಸೊ ನಾನಂತೂ ಫಿದಾ ಆಗೋದೆ ಇವ್ರ ಸಾಂಗು ಮತ್ತು ಇವ್ರ ಡ್ಯಾನ್ಸ್ಗೆ, ತುಂಬ ಚೆನ್ನಾಗಿತ್ತು. ಇದಾಗಿತ್ತು ಫ್ರೆಂಡ್ಸು ನಮ್ಮ ಬಾಗ್ನ ವೀಡಿಯೋ ಆಗಿರ್ಬೋದು, ಮತ್ತು ಗಣೇಶನ ಹಬ್ಬದ ವೀಡಿಯೋ ಆಗಿರ್ಬೋದು, ಇಲ್ಲ ಕೋಟಗುಡ್ಡಕ್ಕೆ ಹೋಗಿದ್ನಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವ್ರಿಗೆ, ಆ ವೀಡಿಯೋನ ಆಗಿರ್ಬೋದು, ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಒಂದೇ ವೀಡಿಯೋದಲ್ಲೇ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅನಿಸಿದ್ರು ವೀಡಿಯೋ ಬಗ್ಗೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತಪ್ಪದೇ ನಿಮ್ಮ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ನಾಳೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.